ಇವತ್ತು ಶ್ರೀರಂಗಪಟ್ಟಣ ತಾಲೂಕಿನ ಕೊತ್ತತಿ ಗ್ರಾಮ ಪಂಚಾಯತಿ ಬಂದಿದ್ದೀವಿ. ಇಲ್ಲಿ ಎಲ್ಲ ನೋಡ್ತಾ ಇದ್ರಿ, ಜನ ಎಲ್ಲರೂ ಬಂದಿದ್ದಾರೆ. ಪ್ರಚಾರ ಸ್ಟಾರ್ಟ್ ಆಗಿದೆ. ಇನ್ನು ನೀವೇ ನೋಡ್ತಾ ಇದ್ದೀರಿ, ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ ಎಲ್ಲ ನಮ್ಮ ಮತದಾರ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ನಿಮಗೆ? ರಾಹುಲ್ ಗಾಂಧಿ ಸೆಂಟ್ರಲ್ ಅಲ್ಲಿ ಸ್ಕೀಮ್ಗಳೆಲ್ಲ ಅನೌನ್ಸ್ ಮಾಡಿದ್ರು. ನಮ್ಮ ಸರ್ಕಾರ ಬಂದ್ರೆ ಏನೇನ್ ಮಾಡ್ತೀವಿ ಎಲ್ಲದು ಡೀಟೇಲ್ ಆಗಿ ಹೇಳಿದ್ದಾರೆ. ಚೆನ್ನಾಗಿದೆ. ಬಂದು ಎಲ್ಲರೂ ಯಥೇಚ್ಛ 1 ಲಕ್ಷಕ್ಕೂ ಹೆಚ್ಚು ಜನ ಬಂದು ಸೇರಿದ್ರು. ಇವತ್ತು ನಟ ದರ್ಶನ್ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ ಮಳವಳ್ಳಿ ಕ್ಷೇತ್ರದಲ್ಲಿ. ಏನ್ ಹೇಳ್ತೀವಿ? ದರ್ಶನ್ ಅವರು ನಾವು ಮೊದಲಿಂದ ಸ್ನೇಹಿತರು. ಅವ್ರು ಕೇಳ್ಕೊಂಡೆ, ಇಲ್ಲ ಬರ್ತೀನಿ ನಾನು 4 ದಿನ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ರು. ನಾನು ಹೋಗಿ ಜಾಯ್ನ್ ಆಯ್ತು 4 ಗಂಟೆಗೆ. ನಮ್ಮ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಎಷ್ಟು ಗಂಟೆಗೆ ಬರ್ತಾರೆ? ಏನಿದೆ? ಈಗ 10:30ರಿಂದ 11 ಗಂಟೆ ಒಳಗೆ ಬರ್ತಾರೆ. ಸಾಯಂಕಾಲ ಗಂಟೆ ಇರ್ತಾರೆ. ಎಷ್ಟೊತ್ತಿರ್ತಾರೆ? ಸಾಯಂಕಾಲ 6 ಗಂಟೆ ಇರ್ತಾರೆ. ಸಂಜೆ 6 ಗಂಟೆ ಮಳವಳ್ಳಿ ಕ್ಷೇತ್ರ ಎಲ್ಲ ಹೆಡ್ ಕ್ವಾರ್ಟರ್ಗಳಲ್ಲಿ ಇದು ಮಾಡ್ಬಿಡ್ತಾರೆ. ದರ್ಶನ್ ಅಭಿಮಾನಿಗಳ ಬಲ ನಿಮಗೆ ಸಿಕ್ಕಿದ್ರೆ ಏನ್ ಅನ್ಸುತ್ತೆ? ಈಗ ಏನಿಲ್ಲದೆ ಎಲ್ಲ ಅವ್ರ ಬಲ ನಮಗೆ ಸಿಕ್ಕಿ ಇನ್ನೂ ಅತಿ ಹೆಚ್ಚಿಗೆ ಶಕ್ತಿ ಬರ್ತದೆ ನಮಗೆ. ನಾನು ಆಲೆ ಚಿಕನ್ 2 ತಿಂಗಳ ಸುತ್ತಾ ಇದ್ದೀನಿ. ಚೆನ್ನಾಗಿದೆ. ಬಂದಾಗ ನೀವು ಹೇಳ್ತಿದ್ರಿ ನೀವು ಯಾರು ಪರಿಚಯ ಇಲ್ಲ ಅಂತೀರಾ, ಹಂಗೆ ಹಿಂಗೆ ಅಂತ. ಈಗ ಕೇಳಿ ಯಾರ ಈಗ ನಾನು ನೋಡಿದ್ರೆ ನನಗೆ ಗೊತ್ತಾಯ್ತು. ಎಲ್ಲರೂ ಮನೆಯಲ್ಲೂ ಹೇಳ್ತಾರೆ ಸ್ಟಾರ್ ಚಂದ್ರ ಯಾರು ಅಂತ. ನಾನೇನಿಲ್ಲ, ದಯವಿಟ್ಟು ನನಗೆ ಸಹಾಯ ಮಾಡಿ, ನಿಮ್ಮ ಜೊತೆ ಇರ್ತೀನಿ. ಮಂಡ್ಯ ಜಿಲ್ಲೆ ಹೆಸರು ಉಳಿಸ್ತೀನಿ. ನಿಮ್ಗೆ ಏನ್ ಬೇಕು, ಮಂಡ್ಯ ಮತ್ತೆ ನಮ್ಮ ಕೇಂದ್ರದಲ್ಲಿ ಏನಾಗಬೇಕು ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಏನಾಗಬೇಕು, ಏನೇನು ಅನುದಾನ ಬರಬೇಕು, ಡೆವಲಪ್ಮೆಂಟ್ ವರ್ಕ್ ಆಗ್ಬೇಕಾದ್ರೆ ನಮ್ಮ ಶಾಸಕರ ಜೊತೆಗೂಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೂಡಿ ಕೆಲಸ ಮಾಡ್ತೀನಿ. ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತೇನೆ. 100ಕ್ಕೆ 100 ವಿಶ್ವಾಸ ಇದೆ. ಇವತ್ತು ಶ್ರೀರಂಗಪಟ್ಟಣ ತಾಲೂಕಿನ ಕೊತ್ತತಿ ಗ್ರಾಮ ಪಂಚಾಯತಿ ಬಂದಿದ್ದೀವಿ. ಇಲ್ಲಿ ಎಲ್ಲ ನೋಡ್ತಾ ಇದ್ರಿ, ಜನ ಎಲ್ಲರೂ ಬಂದಿದ್ದಾರೆ. ಪ್ರಚಾರ ಸ್ಟಾರ್ಟ್ ಆಗಿದೆ. ಇನ್ನು ನೀವೇ ನೋಡ್ತಾ ಇದ್ದೀರಿ, ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ ಎಲ್ಲ ನಮ್ಮ ಮತದಾರ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ನಿಮಗೆ? ರಾಹುಲ್ ಗಾಂಧಿ ಸೆಂಟ್ರಲ್ ಅಲ್ಲಿ ಸ್ಕೀಮ್ಗಳೆಲ್ಲ ಅನೌನ್ಸ್ ಮಾಡಿದ್ರು. ನಮ್ಮ ಸರ್ಕಾರ ಬಂದ್ರೆ ಏನೇನ್ ಮಾಡ್ತೀವಿ ಎಲ್ಲದು ಡೀಟೇಲ್ ಆಗಿ ಹೇಳಿದ್ದಾರೆ. ಚೆನ್ನಾಗಿದೆ. ಬಂದು ಎಲ್ಲರೂ ಯಥೇಚ್ಛ 1 ಲಕ್ಷಕ್ಕೂ ಹೆಚ್ಚು ಜನ ಬಂದು ಸೇರಿದ್ರು. ಇವತ್ತು ನಟ ದರ್ಶನ್ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ ಮಳವಳ್ಳಿ ಕ್ಷೇತ್ರದಲ್ಲಿ. ಏನ್ ಹೇಳ್ತೀವಿ? ದರ್ಶನ್ ಅವರು ನಾವು ಮೊದಲಿಂದ ಸ್ನೇಹಿತರು. ಅವ್ರು ಕೇಳ್ಕೊಂಡೆ, ಇಲ್ಲ ಬರ್ತೀನಿ ನಾನು 4 ದಿನ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ರು. ನಾನು ಹೋಗಿ ಜಾಯ್ನ್ ಆಯ್ತು 4 ಗಂಟೆಗೆ. ನಮ್ಮ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಎಷ್ಟು ಗಂಟೆಗೆ ಬರ್ತಾರೆ? ಏನಿದೆ? ಈಗ 10:30ರಿಂದ 11 ಗಂಟೆ ಒಳಗೆ ಬರ್ತಾರೆ. ಸಾಯಂಕಾಲ ಗಂಟೆ ಇರ್ತಾರೆ. ಎಷ್ಟೊತ್ತಿರ್ತಾರೆ? ಸಾಯಂಕಾಲ 6 ಗಂಟೆ ಇರ್ತಾರೆ. ಸಂಜೆ 6 ಗಂಟೆ ಮಳವಳ್ಳಿ ಕ್ಷೇತ್ರ ಎಲ್ಲ ಹೆಡ್ ಕ್ವಾರ್ಟರ್ಗಳಲ್ಲಿ ಇದು ಮಾಡ್ಬಿಡ್ತಾರೆ. ದರ್ಶನ್ ಅಭಿಮಾನಿಗಳ ಬಲ ನಿಮಗೆ ಸಿಕ್ಕಿದ್ರೆ ಏನ್ ಅನ್ಸುತ್ತೆ? ಈಗ ಏನಿಲ್ಲದೆ ಎಲ್ಲ ಅವ್ರ ಬಲ ನಮಗೆ ಸಿಕ್ಕಿ ಇನ್ನೂ ಅತಿ ಹೆಚ್ಚಿಗೆ ಶಕ್ತಿ ಬರ್ತದೆ ನಮಗೆ. ನಾನು ಆಲೆ ಚಿಕನ್ 2 ತಿಂಗಳ ಸುತ್ತಾ ಇದ್ದೀನಿ. ಚೆನ್ನಾಗಿದೆ. ಬಂದಾಗ ನೀವು ಹೇಳ್ತಿದ್ರಿ ನೀವು ಯಾರು ಪರಿಚಯ ಇಲ್ಲ ಅಂತೀರಾ, ಹಂಗೆ ಹಿಂಗೆ ಅಂತ. ಈಗ ಕೇಳಿ ಯಾರ ಈಗ ನಾನು ನೋಡಿದ್ರೆ ನನಗೆ ಗೊತ್ತಾಯ್ತು. ಎಲ್ಲರೂ ಮನೆಯಲ್ಲೂ ಹೇಳ್ತಾರೆ ಸ್ಟಾರ್ ಚಂದ್ರ ಯಾರು ಅಂತ. ನಾನೇನಿಲ್ಲ, ದಯವಿಟ್ಟು ನನಗೆ ಸಹಾಯ ಮಾಡಿ, ನಿಮ್ಮ ಜೊತೆ ಇರ್ತೀನಿ. ಮಂಡ್ಯ ಜಿಲ್ಲೆ ಹೆಸರು ಉಳಿಸ್ತೀನಿ. ನಿಮ್ಗೆ ಏನ್ ಬೇಕು, ಮಂಡ್ಯ ಮತ್ತೆ ನಮ್ಮ ಕೇಂದ್ರದಲ್ಲಿ ಏನಾಗಬೇಕು ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಏನಾಗಬೇಕು, ಏನೇನು ಅನುದಾನ ಬರಬೇಕು, ಡೆವಲಪ್ಮೆಂಟ್ ವರ್ಕ್ ಆಗ್ಬೇಕಾದ್ರೆ ನಮ್ಮ ಶಾಸಕರ ಜೊತೆಗೂಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೂಡಿ ಕೆಲಸ ಮಾಡ್ತೀನಿ. ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತೇನೆ. 100ಕ್ಕೆ 100 ವಿಶ್ವಾಸ ಇದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.